ತುಂಗಭದ್ರಾ ಡ್ಯಾಂಗೆ ಕಾದಿದೆಯ ಆಪತ್ತು. ಟಿಬಿ ಡ್ಯಾಂನ 7 ಗೇಟ್ಗಳಲ್ಲಿ ಭಾರಿ ಸಮಸ್ಯೆ. 11, 17, 18, 20, 24, 27, 28 ಗೇಟ್ಗಳಿಗೆ ಕಂಟಕ. ಉತ್ತರ ಕರ್ನಾಟಕದ ಲಕ್ಷಾಂತರ ರೈತರ ಜೀವನಾಡಿ. ರಾಜ್ಯದ ಹೆಮ್ಮೆಯ ತುಂಗಭದ್ರಾ ಜಲಾಶಯಕ್ಕೆ ಈಗ ಅಪಾಯದ ಕಾರ್ಮೋಡ ಕವಿದಿದೆ. ಕಳೆದ ವರ್ಷ 19ನೇ ಗೇಟ್ ಕೊಚ್ಚಿ ಹೋದ ಘಟನೆಯ ಆತಂಕ ಮಾಸುವ ಮುನ್ನವೇ ಈಗ ಮತ್ತೊಂದು ಗಂಭೀರ ಸಮಸ್ಯೆ ಎದುರಾಗಿದೆ. ಡ್ಯಾಂನ 7 ಪ್ರಮುಖ ಗೇಟ್ಗಳು ಕೈಕೊಟ್ಟಿದ್ದು, ಭಾರಿ ಮಳೆಯಾದರೆ ಜಲಾಶಯ ಮತ್ತು ನದಿ ಪಾತ್ರದ ಜನರಿಗೆ ಕಂಟಕ ಕಾದಿದೆಯಾ ಎಂಬ ಭೀತಿ ಶುರುವಾಗಿದೆ. ಅಲ್ಲದೆ ಕಳೆದ ವರ್ಷವೇ ಹೊಸಪೇಟೆ ತುಂಗಭದ್ರಾ ಡ್ಯಾಂ ಅಪಾಯದ ಅಂಚಿನಲ್ಲಿ ಇದೆ ಅಂತ ತಜ್ಞರು ಎಚ್ಚರಿಕೆಯನ್ನ ನೀಡಿದ್ರು. ಈ ವರ್ಷ ಇದು ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಈಗ ಡ್ಯಾಂನ 7 ಗೇಟ್ಗಳಲ್ಲಿ ಸಮಸ್ಯೆ ಶುರುವಾಗಿದೆ. ಈ ಬಗ್ಗೆ ಸಚಿವ ಶಿವರಾಜ್ ತಂಗಡಿಯೇ ಹೇಳಿದ್ದು ಜನರಲ್ಲಿ ಆತಂಕ ಶುರುವಾಗಿದೆ. ಹಾಗಾದ್ರೆ ಏನಿದು ಟಿಬಿ ಡ್ಯಾಂನ ಹೊಸ ಸಮಸ್ಯೆ? ಇದರ ಹಿಂದಿನ ಕಾರಣಗಳೇನು? ತಜ್ಞರ ಎಚ್ಚರಿಕೆಯನ್ನು ನೋಡ್ಕೊಂಡು ಬರೋಣ ಬನ್ನಿ. ಹೌದು, ಜನರ ಜೀವನಾಡಿಯಾಗಿರುವ ತುಂಗಭದ್ರಾ ಡ್ಯಾಂಗೆ ಈಗ ಕಂಟಕ ಶುರುವಾಗಿದೆ. ಜಲಾಶಯದ ಒಟ್ಟು 33 ಕ್ರಸ್ಟ್ ಗೇಟ್ಗಳ ಪೈಕಿ 7 ಗೇಟ್ಗಳು ಅಪಾಯದ ಅಂಚಿನಲ್ಲಿ ಇವೆ. ಹೌದು, ಟಿಬಿ ಡ್ಯಾಂನ ಗೇಟ್ ನಂಬರ್ 11, 17, 18, 20, 24, 27 ಹಾಗೂ 28ರಲ್ಲಿ ಗಂಭೀರ ಸಮಸ್ಯೆ ಕಾಣಿಸಿಕೊಂಡಿದೆ. ಈ ಗೇಟ್ಗಳನ್ನ ತುರ್ತು ಸಂದರ್ಭದಲ್ಲಿ ಮೇಲಕ್ಕೆ ಎತ್ತಲು ಸಾಧ್ಯವಾಗ್ತಿಲ್ಲ. ತಜ್ಞರ ಪ್ರಕಾರ ಗೇಟ್ ನಂಬರ್ 17 ಮತ್ತು 18ರಲ್ಲಿ 35% ಸಮಸ್ಯೆ ಇದ್ದು, ಇವುಗಳನ್ನ ಬಲವಂತವಾಗಿ ತೆರೆಯಲು ಪ್ರಯತ್ನಿಸಿದರೆ ಗೇಟ್ಗಳೇ ಮುರಿದು ಬಿಡುವ ಅಥವಾ ಇನ್ನಷ್ಟು ದೊಡ್ಡ ಅನಾಹುತ ಸಂಭವಿಸುವ ಅಪಾಯವಿದೆ. ಕಳೆದ ವರ್ಷವಷ್ಟೇ 19ನೇ ನಂಬರ್ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿ ಭಾರಿ ಆತಂಕವನ್ನ ಸೃಷ್ಟಿಸಿತ್ತು. ಈ ಘಟನೆ ಮಾಸುವ ಮುನ್ನವೇ ಈ ವರ್ಷ 7 ಗೇಟ್ಗಳು ಕೈಕೊಟ್ಟಿರುವುದು ನದಿ ಪಾತ್ರದ ಜನರಲ್ಲಿ ನಡುಕ ಹುಟ್ಟಿಸಿದೆ. ಸಚಿವ ಶಿವರಾಜ್ ತಂಗಡಿ ಹೇಳುವಂತೆ ಟಿಬಿ ಡ್ಯಾಂನ 7 ಗೇಟ್ಗಳಲ್ಲಿ ಸಮಸ್ಯೆ ಎದುರಾಗಿದೆ. ಗೇಟ್ಗಳನ್ನ ಮೇಲಕ್ಕೆ ಎತ್ತಲು ಆಗ್ತಿಲ್ಲ. ಗೇಟ್ಗಳಲ್ಲಿ ಸಮಸ್ಯೆ ಹಿನ್ನೆಲೆ 80 ಟಿಎಂಸಿ ನೀರು ಮಾತ್ರ ಸಂಗ್ರಹ ಮಾಡಲಾಗಿದೆ. ಸರಿ ಇರುವ ಗೇಟ್ಗಳಿಂದ ನದಿಗೆ ನೀರು ಬಿಡಲಾಗ್ತಾ ಇದೆ. ಗೇಟ್ ಬದಲಾವಣೆಯ ಟೆಂಡರ್ ಕರೆದಿದ್ದೇವೆ ಅಂತ ಹೇಳಿದ್ದಾರೆ. ತುಂಗಭದ್ರಾ ಜಲಾಶಯದ ಒಟ್ಟು ಸಾಮರ್ಥ್ಯ 105 ಟಿಎಂಸಿ. ಆದರೆ ಗೇಟ್ಗಳ ದುಸ್ಥಿತಿಯಿಂದಾಗಿ ಸಂಪೂರ್ಣ ಸಾಮರ್ಥ್ಯಕ್ಕೆ ನೀರು ತುಂಬಿಸಲು ಅಧಿಕಾರಿಗಳು ಹಿಂದೇಟು ಹಾಕ್ತಾ ಇದ್ದಾರೆ. ಒಂದು ವೇಳೆ ಜಲಾಶಯ ಸಂಪೂರ್ಣ ಭರ್ತಿಯಾಗಿ ಒಳಹರಿವು ಹೆಚ್ಚಾದರೆ ಅಪಾಯದಲ್ಲಿರುವ ಗೇಟ್ಗಳನ್ನು ತೆರೆಯಲು ಸಾಧ್ಯವಾಗುವುದಿಲ್ಲ. ಇದರಿಂದ ಜಲಾಶಯದ ಮೇಲೆ ತೀವ್ರ ಒತ್ತಡ ಉಂಟಾಗಿ ಅಣೆಕಟ್ಟೆಯ ರಚನೆಗೆ ಧಕ್ಕೆಯಾಗಬಹುದು ಎಂಬುದು ತಜ್ಞರ ಎಚ್ಚರಿಕೆ. ಇದೇ ಕಾರಣಕ್ಕೆ ಈ ವರ್ಷ ಕೇವಲ 80 ಟಿಎಂಸಿ ನೀರನ್ನು ಮಾತ್ರ ಸಂಗ್ರಹಿಸಿ ಉಳಿದ ನೀರನ್ನ ಸರಿ ಇರುವ ಗೇಟ್ಗಳ ಮೂಲಕ ನದಿಗೆ ಹರಿಬಿಡಲಾಗ್ತಾ ಇದೆ. ಇದು ರೈತರ ಪಾಲಿಗೆ ಬರ ಸಿಡಿಲು ಬಡಿದಂತಾಗಿದೆ. ಈ ಹಿಂದೆಯೇ ಎಚ್ಚರಿಸಿದ್ದ ತಜ್ಞರು. ಹೌದು, ತುಂಗಭದ್ರಾ ಜಲಾಶಯದ ಎಲ್ಲಾ ಕ್ರಸ್ಟ್ ಗೇಟ್ಗಳ ಸ್ಥಿತಿಗತಿ ಪರಿಶೀಲಿಸಿ ವರದಿ ಸಲ್ಲಿಸಲು ಕೇಂದ್ರ ಜಲ ಆಯೋಗದ ನಿವೃತ್ತ ಅಧ್ಯಕ್ಷ ಎಕೆ ಬಜಾಜ್ ಅವರ ನೇತೃತ್ವದಲ್ಲಿ ತಂಡವನ್ನ ರಚಿಸಲಾಗಿತ್ತು. ತಂಡ 2025ರ ಏಪ್ರಿಲ್ 9ರಂದು ಜಲಾಶಯವನ್ನ ಸಂಪೂರ್ಣವಾಗಿ ಪರಿಶೀಲಿಸಿದೆ. ಜಲಾಶಯದ ಸುರಕ್ಷತೆ ಹಾಗೂ ನಿರ್ವಹಣೆಯ ಬಗ್ಗೆ ಕೈಗೊಳ್ಳಬೇಕಾದ ಅಂಶಗಳ ಬಗ್ಗೆ ವಿಸ್ತೃತ ವರದಿಯನ್ನ ನೀಡಿದೆ. ಮತ್ತೊಂದು ತಜ್ಞರ ಸಮಿತಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ದುರಂತದ ಬಳಿಕ ಎಲ್ಲಾ ಕ್ರಸ್ಟ್ ಗೇಟ್ಗಳ ಸದೃಢತೆ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿ ಸಮಗ್ರ ಅಧ್ಯಯನಕ್ಕೆ ಸಲಹೆಯನ್ನ ನೀಡಿದ್ರು. ತಪಾಸಣೆ ಬಳಿಕ ಎಲ್ಲಾ ಗೇಟ್ಗಳ ಬದಲಾವಣೆಗೆ ಶಿಫಾರಸು ಮಾಡಲಾಗಿತ್ತು. ಕ್ರಸ್ಟ್ ಗೇಟ್ಗಳು 30ರಿಂದ 50ರಷ್ಟು ದುರ್ಬಲಗೊಂಡಿರುವುದು ಅಧ್ಯಯನದಲ್ಲಿ ಬಹಿರಂಗಗೊಂಡಿತ್ತು. ಇದು ಈ ಭಾಗದ ಜನರ ನಿದ್ದೆ ಕೆಡಿಸಿದೆ. ಹೆಚ್ಚು ಅಪಾಯದಲ್ಲಿರುವ 19ನೇ ಕ್ರಸ್ಟ್ ಗೇಟ್ ಬದಲಿಸುವ ಕಾಮಗಾರಿ ಇದುವರೆಗೂ ಆರಂಭವಾಗದೇ ಇರುವುದು ನೀರಿನ ಸಂಗ್ರಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಸಾಧ್ಯತೆ ದಟ್ಟವಾಗಿದೆ. ಜಲಾಶಯದ ಹೂಳಿನ ಮಟ್ಟದ ಮೇಲೆ 12ರಿಂದ 15 ಅಡಿಯವರೆಗೆ ಮಾತ್ರ ನೀರು ಸಂಗ್ರಹಿಸಲು ಅವಕಾಶವಿದೆ. ಪೂರ್ಣ ಸಂಗ್ರಹ ಮಟ್ಟ 1633 ಅಡಿ ಬದಲು ಈ ಬಾರಿ 1626 ಅಡಿಯವರೆಗೆ ಅಂದ್ರೆ 80 ಟಿಎಂಸಿ ನೀರು ಸಂಗ್ರಹಿಸಬಹುದು ಅಂತ ತಜ್ಞರು ಸಲಹೆಯನ್ನ ನೀಡಿದ್ರು. ಇದು ತುಂಗಭದ್ರಾ ಜಲಾಶಯದ ಸದ್ಯದ ಸ್ಥಿತಿ. ಇದು ಕೇವಲ ತಾಂತ್ರಿಕ ಸಮಸ್ಯೆಯಲ್ಲ, ಲಕ್ಷಾಂತರ ಜನರ ಜೀವ ಮತ್ತು ಜೀವನದ ಪ್ರಶ್ನೆ. ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಕೇವಲ ಟೆಂಡರ್ ಪ್ರಕ್ರಿಯೆಗೆ ಸೀಮಿತವಾಗದೆ ತಜ್ಞರ ಎಚ್ಚರಿಕೆಯನ್ನು ಗಂಭೀರವಾಗಿ ಪರಿಗಣಿಸಿ ತುರ್ತು ಕ್ರಮ ಕೈಗೊಳ್ಳಬೇಕಾದ ಅನಿವಾರ್ಯತೆ ಇದೆ. ಯಾಕಂದ್ರೆ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಬಾಡಿಗೆಗಿಂತ ಹೆಚ್ಚು ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿದ್ದು ಡ್ಯಾಂಗೆ ಇನ್ನಷ್ಟು ಅಪಾಯ ಎದುರಾಗುವ ಸಾಧ್ಯತೆ ಇದೆ.